Hello guys, hi everyone. Nice to be back with the video. So this video is off the topic. So ಈ ವಿಡಿಯೋ ಬಂದ್ಬಿಟ್ಟು ಆಫ್ ದ ಟಾಪಿಕ್. ನಾನೇನು ಇಷ್ಟು ವಿಡಿಯೋ ಮಾಡಿದ್ದೀನಿ ಜಾವಾಸ್ಕ್ರಿಪ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್ ಆ ಪ್ಲೇ ಲಿಸ್ಟ್ಗೆ ಈ ವಿಡಿಯೋ ಸೇರಲ್ಲ. ಸೊ ದಿಸ್ ಇಸ್ ಜಸ್ಟ್ ಅನ್ ಆಫ್ ನಾಲೆಡ್ಜ್. ಸೊ ಐ ಡಿಸೈಡೆಡ್ ಟು ಟೇಕ್ ದಿಸ್ ವಿಡಿಯೋ ಆನ್ ಮಿಕ್ಸ್ಚರ್ ಆಫ್ ಇಂಗ್ಲಿಷ್ ಅಂಡ್ ಕನ್ನಡ. And hope you like this video. This is a particular knowledgeable video what I want to share with you, all of you guys. So ಈ ವಿಡಿಯೋ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಡೊಮೈನ್ ಮೇಲೆ ಇರುತ್ತೆ. ಏನ್ ಡೊಮೈನ್, ವಾಟ್ ಈಸ್ ದಟ್ ಡೊಮೈನ್? ಸೊ ಹೂ ಇಸ್ ಸಾಫ್ಟ್ವೇರ್ ಎಂಥೂಸಿಯಾಸ್ಟ್, ಯಾರ್ಯಾರು ಇದಿರೋ ಅವ್ರಿಗೆ ಈ ವಿಡಿಯೋ. ಸೊ ಆ ಡೊಮೈನ್ ಬಗ್ಗೆ ನಾಲೆಜ್ ಇರಲಿ ಅಂತ ನಾನು ಈ ಪರ್ಟಿಕ್ಯುಲರ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವ ಡೊಮೈನ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಮೇನ್ ಫ್ರೇಮ್ಸ್. ಯಾರು ಕೇಳಿಲ್ಲ ಈ ಡೊಮೈನ್ ನ, ಯಾರು ಕೇಳಿರಲ್ಲ. ಯಾಕೆ ಅಂದ್ರೆ ನೀವೆಲ್ಲ ಡೊಮೈನ್ ಕೇಳಿರ್ತೀರ. ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಬ್ಯಾಕ್ ಎಂಡ್ ಆಗಿರ್ಬೋದು, ಫ್ರಂಟ್ ಎಂಡ್, ರಿಯಾಕ್ಟ್ ಜೆಎಸ್ ಎಲ್ಲ ಡೊಮೈನ್ ಕೇಳಿರ್ತೀರ. ಸೊ ಈ ಪರ್ಟಿಕ್ಯುಲರ್ ಡೊಮೈನ್ ಯಾರು ಕೇಳಿರಲ್ಲ, ಬಿಕಾಸ್ ದಿಸ್ ಈಸ್ ಯೂಸ್ಡ್ ಬೈ ಆಲ್ MNC ಕಂಪನೀಸ್, ಮಲ್ಟಿನ್ಯಾಷನಲ್ ಕಂಪನೀಸ್ ಯೂಸ್ ಮಾಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಡೊಮೈನ್ ಏನಕ್ಕೆ ಇಂಪಾರ್ಟೆನ್ಸ್ ಇದೆ ಈ ಪರ್ಟಿಕ್ಯುಲರ್ ಡೊಮೈನ್? ಸೊ ನಾನು ಯಾಕೆ ಈ ಪರ್ಟಿಕ್ಯುಲರ್ ಡೊಮೈನ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಐ ನೋ ಅಬೌಟ್ ದಿಸ್ ಡೊಮೈನ್, ಐ ನೋ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಡೊಮೈನ್. ಸೊ ಈ ಪರ್ಟಿಕ್ಯುಲರ್ ಡೊಮೈನ್ ಪ್ಲೇಸ್ ಅ ವೆರಿ ಕೀ ರೋಲ್ ಇನ್ ಟರ್ಮ್ಸ್ ಆಫ್ ಅ ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ ಪ್ರಾಜೆಕ್ಟ್ಸ್. ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ ಪ್ರಾಜೆಕ್ಟ್ ಅಲ್ಲಿ ಈ ಡೊಮೈನ್ ವೆರಿ ಕೀ. ಸೊ ಈಗ ನೋಡಿರ್ಬೋದು ಯಾಕೆ ನಾನು ಈ ಡೊಮೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಪರ್ಟಿಕ್ಯುಲರ್ಲಿ IT ಎಂಪ್ಲಾಯೀಸ್ಗೆ ಈ ಡೊಮೈನ್ ಬಗ್ಗೆ ಐಡಿಯಾ ಇರಲ್ಲ. ಸೊ ದೇ ಹ್ಯಾವ್ ಟು ನೋ ದ ಡೊಮೈನ್. ಸೊ ಒಬ್ಬ IT ಎಂಪ್ಲಾಯಿ ಅನ್ನೋನು ಎಲ್ಲ ಡೊಮೈನ್ ಬಗ್ಗೆ ತಿಳ್ಕೋಬೇಕು. ಸೊ ಅವ್ನು ವರ್ಕ್ ಮಾಡ್ತಾ ಇರ್ಬೋದು, ಅವ್ನು ಟೆಸ್ಟಿಂಗ್ ಅಲ್ಲಾರ ವರ್ಕ್ ಮಾಡ್ತಾ ಇರ್ಬೋದು, ಡೆವಲಪ್ಮೆಂಟ್ ಅಲ್ಲಾರ ವರ್ಕ್ ಮಾಡ್ತಾ ಇರ್ಬೋದು. ಸೊ ಅವನಿಗೆ ಕ್ಲೌಡ್ ಐಡಿಯಾ ಇರಲೇಬೇಕು, ಬಿಕಾಸ್ ಈ ಹ್ಯಾಸ್ ಟು ನೋ ದ ಬೇಸಿಕ್ಸ್ ಆಫ್ ಕ್ಲೌಡ್, AWS, Azure. ಅವ್ನು ಫ್ರಂಟ್ ಎಂಡ್ ಅಲ್ಲಾರ ವರ್ಕ್ ಮಾಡಿರ್ಬೋದು, ಅವ್ನಿಗೆ ಬೇಸಿಕ್ API ಐಡಿಯಾ ಇರಬೇಕು. ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಹೆಂಗ್ ವರ್ಕ್ ಆಗುತ್ತೆ, ಫೆಚಿಂಗ್ ಮಾಡೋದು, ರೆಸ್ಪಾನ್ಸ್ ಕೋಡಿಂಗ್ ಮಾಡೋದು. ಸೊ ದಟ್ ಈಸ್ ಅ ಬೇಸಿಕ್ ಐಡಿಯಾ. ಈವನ್ ದ ಟೆಸ್ಟರ್ ಶುಡ್ ನೋ. ಸೊ ಅದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಡೊಮೈನ್ ನಾನು ಇಲ್ಲಿ ತರ್ತಾ ಇದ್ದೀನಿ. ಸೊ ಅದೇ ಮೇನ್ ಫ್ರೇಮ್ ಡೊಮೈನ್. ಸೊ ವಾಟ್ ಈಸ್ ಮೇನ್ ಫ್ರೇಮ್? ಮೇನ್ ಫ್ರೇಮ್ ಅನ್ನೋದು ಒಂದು ಸರ್ವರ್. ಇಟ್ ಈಸ್ ಅ ಕಂಪ್ಯೂಟರ್. ಇಟ್ ಈಸ್ ಅ ಬಿಗ್ ಕಂಪ್ಯೂಟರ್ that is manufactured by IBM, International Business Management Organization. ಸೊ ಈ ಪರ್ಟಿಕ್ಯುಲರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈ IBM ಮೇನ್ ಫ್ರೇಮ್ಸ್ ಅನ್ನೋದು ತುಂಬಾ ಹಳೆಯದು. ಸೊ 1950-60ರಲ್ಲಿ ಇದನ್ನ ಸೃಷ್ಟಿ ಮಾಡಿದ್ದು. ಸೊ ಮೇನ್ ಫ್ರೇಮ್ ಏನಕ್ಕೆ ಸೃಷ್ಟಿ ಮಾಡಿದ್ರು ಅಂದ್ರೆ, ಹೈ ಪ್ರೊಸೆಸಿಂಗ್ ಡೇಟಾನ ಪ್ರಾಸೆಸ್ ಮಾಡೋಕ್ಕೆ ಈ ಪರ್ಟಿಕ್ಯುಲರ್ ಡೊಮೈನ್ ನ ಕಂಡಿಡಿದ್ರು. ಸೊ ಈ ಪರ್ಟಿಕ್ಯುಲರ್ ಡೊಮೈನ್ ನ ಕಂಡಿಡಿದ್ದು ಬೇರೆ ಯಾರು ಅಲ್ಲ, IBM. ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ IBM ಓನ್ಲಿ. ಸೊ ಈಗ ಪರ್ಟಿಕ್ಯುಲರ್ ಆಗಿ ಈಗ ಏನಾಗುತ್ತೆ ಸರ್ವರ್ ಅಲ್ಲಿ ಏನಾಗುತ್ತೆ, ಸೊ ಏನೇ ಒಂದು ಐಡಿಯಾ ತಗೊಳ್ಳೋಣ. ಸೊ ಈಗ ಏನೋ ಒಂದು ವೆಬ್ ಅಪ್ಲಿಕೇಶನ್ ತಗೊಂಡ್ರೆ, ಸೊ ದಿಸ್ ಇಸ್ ಅ ಪರ್ಟಿಕ್ಯುಲರ್ ವೆಬ್ ಅಪ್ಲಿಕೇಶನ್, ಜಸ್ಟ್ ಅಸ್ಯೂಮ್, ಓಕೆ. ಸೊ ಈಗ ವೆಬ್ ಅಪ್ಲಿಕೇಶನ್ ತಗೊಂಡ್ರೆ ನೀವೇನೋ ಟೈಪ್ ಮಾಡ್ತೀರಾ, www.google.com ಅಂತ ಟೈಪ್ ಮಾಡಿದಾಗ ಏನಾಗುತ್ತೆ, HTTP ಪ್ರೋಟೋಕಾಲ್ ಹೋಗುತ್ತೆ ಇಲ್ಲಿ, HTTP ಪ್ರೋಟೋಕಾಲ್. ಸೊ ಈ ಪರ್ಟಿಕ್ಯುಲರ್ ಪ್ರೋಟೋಕಾಲ್ಸ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ಓಕೆ. ಸೊ HTTP ಪ್ರೋಟೋಕಾಲ್ ಇಂದ ನಿಮಗೆ ರಿಕ್ವೆಸ್ಟ್ ಹೋಗಿ ಸರ್ವರ್ ಬರುತ್ತೆ. ಸೊ ಆ ಸರ್ವರ್ ಬಂದ್ಬಿಟ್ಟು ಬ್ಯಾಕ್ ಎಂಡ್. ಸೊ ದಟ್ ಸರ್ವರ್ ಇಸ್ ನಥಿಂಗ್ ಬಟ್ ಅ ಬ್ಯಾಕ್ ಎಂಡ್ ಸಿಸ್ಟಮ್. ಸೊ ದಟ್ ಸರ್ವರ್ ಟೇಕ್ಸ್ ಅ request and it will serves a response. It serves a response, okay. So that response will be read by client. So this is what happens, the basic request response model ನಾನು ಏನು ಹೇಳ್ತಿರೋದು. So that is what happens usually, okay. ಸೊ ಈಗ ಈ ಪರ್ಟಿಕ್ಯುಲರ್ ಮೇನ್ ಫ್ರೇಮ್ಸ್ ನಾನು ಏನಕ್ಕೆ ತಗೊಂಡಿದ್ದೀನಿ, ಸೊ ಏನಕ್ಕೆ ನಾನು ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಿಸ್ ಪ್ಲೇಸ್ ಅ ವೈಟಲ್ ರೋಲ್. ಎಲ್ಲೆಲ್ಲಿ ಇದನ್ನ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ.
ಸೊ ಈ ಮೇನ್ ಫ್ರೇಮ್ಸ್ ಬಂದ್ಬಿಟ್ಟು ನಿಮ್ಗೆ ಬ್ಯಾಂಕಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಪ್ರಾಜೆಕ್ಟ್ ಆಗಿರ್ಬೋದು, ವೇರ್ ಹ್ಯಾಸ್ ದ ಲಾರ್ಜ್ ಬಲ್ಕ್ ಅಮೌಂಟ್ ಆಫ್ ಡೇಟಾ ಇರುತ್ತಲ್ಲ, ಆ ಬಲ್ಕ್ ಅಮೌಂಟ್ ಆಫ್, ಫಾರ್ ಎಕ್ಸಾಂಪಲ್ ಈಗ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಎಷ್ಟು ದಿನಕ್ಕೆ ಎಷ್ಟು ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಆಲ್ ಓವರ್ ದ ವರ್ಲ್ಡ್, ನಾನು ಹೇಳ್ತಾ ಇರೋದು ಆಲ್ ಓವರ್ ಇಂಡಿಯಾನೇ ಅನ್ಕೊಳ್ಳಿ, ಮಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅಲ್ಲ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಈಗ ರೈಲ್ ಟಿಕೆಟಿಂಗ್ ಸಿಸ್ಟಮ್ ಇಂಡಿಯನ್ ರೈಲ್ವೇಸ್ ಅಲ್ಲಿ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA ಕಾಂಟ್ ಸರ್ವೈವ್ ವಿತೌಟ್ ಮೇನ್ ಫ್ರೇಮ್ಸ್, ಬಿಕಾಸ್ USA ನಲ್ಲಿ ಕಾನ್ಫಿಡೆನ್ಷಿಯಲ್ ಡೇಟಾ, ಈಗ ಕಾನ್ಫಿಡೆನ್ಷಿಯಲ್ ಡೇಟಾ ಅಂತ ಹೇಳಿದ್ರೆ ಈಗ ಜೋ ಬಿಡನ್ಸ್ ಕಾನ್ಫಿಡೆನ್ಷಿಯಲ್ ಡೇಟಾ, ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟೀಸ್ ಡೇಟಾ ಇರುತ್ತಲ್ಲ, ನ್ಯಾಷನಲ್ ಸೆಕ್ಯೂರಿಟಿ, ಮತ್ತೆ CIA ಅಂತ ಬರುತ್ತೆ, ಮೀನ್ಸ್ ಅದೊಂದು ಮಿಲಿಟರಿ ಆರ್ಗನೈಸೇಷನ್, ಅದ್ರದ್ದು ಕಾನ್ಫಿಡೆನ್ಷಿಯಲ್ ಡೇಟಾ ಎಲ್ಲಾನು ಸ್ಟೋರ್ ಆಗೋದು ಮೇನ್ ಫ್ರೇಮ್ಸ್ ಅಲ್ಲ. ಸೊ ಮೇನ್ ಫ್ರೇಮ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಆಲ್ ಓವರ್ US, ಆಲ್ ಓವರ್ 28 ಸ್ಟೇಟ್ ಆಫ್ ಯುನೈಟೆಡ್ ಸ್ಟೇಟ್ಸ್, ನಾವೇನ್ ಹೇಳ್ತೀವಿ 28 ಸ್ಟೇಟ್ಸ್, ಸೆವೆರಲ್ ಸ್ಟೇಟ್ಸ್ ಆರ್ ದೇರ್, ಲೈಕ್ ಕ್ಯಾಲಿಫೋರ್ನಿಯಾ ಆಗಿರ್ಬೋದು, ಕೆಂಟಕ್ಕಿ ಆಗಿರ್ಬೋದು, ಈ ತರ ಪರ್ಟಿಕ್ಯುಲರ್ ಸ್ಟೇಟ್ಸ್, ಹವಾಯ್ ಆಗಿರ್ಬೋದು, ಈ ಎಲ್ಲ ಪರ್ಟಿಕ್ಯುಲರ್ ಸ್ಟೇಟ್ಸ್ ಅಲ್ಲೂ ಮೇನ್ ಫ್ರೇಮ್ ಸಿಸ್ಟಮ್ಸ್ ಯೂಸ್ ಮಾಡೇ ಮಾಡ್ತಾರೆ, ಬಿಕಾಸ್ ಇಟ್ ಈಸ್ ಡ್ರಿವನ್ ಬೈ IBM ಅನ್ನೋದು ನಿಮ್ಗೆ ಸರ್ವಿಸ್ ಕೊಡುತ್ತೆ ಮೇನ್ ಫ್ರೇಮ್ಸ್. ಸೊ ಏನಕ್ಕೆ ಎವ್ರಿ ಮಲ್ಟಿ ನ್ಯಾಷನಲ್ ಆರ್ಗನೈಸೇಷನ್ ಮೇನ್ ಫ್ರೇಮ್ಸ್ ರಿಲೈ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ದೇರ್ ಸೆಕ್ಯೂರ್ಡ್ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ, ಹಂಡ್ರೆಡ್ಸ್ ಆಫ್ ಇಯರ್ಸ್, 30 years ಆಫ್ ಇಂದ ಬಂದಿರೋ ಕೋಡ್ ಬಂದ್ಬಿಟ್ಟು ಎಲ್ಲ ಸ್ಟೋರ್ ಆಗಿರುತ್ತೆ ಅಲ್ಲಿ. ಸೊ ಅದಕ್ಕೆ ಮೇನ್ ಫ್ರೇಮ್ಸ್ ಇಟ್ ಈಸ್ ಅ ವೆರಿ ಸೆಕ್ಯೂರ್. ಸೊ ಈಗ ಪರ್ಟಿಕ್ಯುಲರ್ ಆಗಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಈಗ ಏನೋ ಒಂದು ಕೋಡ್ ಬರೀತೀರಾ, ಕೋಡ್ ಮಾಡ್ಬಿಟ್ಟು ಡಿಪ್ಲಾಯ್ ಮಾಡ್ಬಿಟ್ಟು ಏನೋ ಒಂದು API ಕೀ ಇರುತ್ತೆ, ಒಂದು ಸೆಕ್ಯೂರ್ಡ್ ಕೀ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಒಬ್ಬ ಬ್ರೌಸ್ ಮಾಡೋನು ಆ ಕೀನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಯಾವ್ದ್ರಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಆಗಿರ್ಬೋದು, ನೀವು ಏನೋ ಒಂದು ಫ್ರಂಟ್ ಎಂಡ್ ಮಾಡಿರ್ಬೋದು, ಆ API ಕೀನ ಹ್ಯಾಕ್ ಮಾಡ್ಬೋದು ಈಸಿಯಾಗಿ. ನೀನ್ ಗಿಟ್ಟಬ್ ಅಲ್ಲಾರು ಡಿಪ್ಲಾಯ್ ಮಾಡು, ಯಾವ್ದ್ರಲ್ಲಾರು ಡಿಪ್ಲಾಯ್ ಮಾಡು, ಹೆಂಗೋ ಒಂದ್ ಸತಿ ಹ್ಯಾಕ್ ಆಗೇ ಆಗುತ್ತೆ. Because it's easily accessible, because the service what you give, the web service is easily accessible for the hackers. So that is why ಈಗ ನಿಮ್ಗೆ ಯಾವುದೇ ಕಾರಣಕ್ಕೂ ಮೇನ್ ಫ್ರೇಮ್ಸ್ ಸರ್ವರ್ಸ್ ಅಲ್ಲಿ ನಿಮ್ಗೆ ಹ್ಯಾಕ್ ಆಗೋ ಪಾಸಿಬಿಲಿಟಿನೇ ಇಲ್ಲ, ಬಿಕಾಸ್ ದಟ್ ಸೆಕ್ಯೂರ್ಡ್ ಸಿಸ್ಟಮ್ ದಟ್ ಇಸ್. ಸೊ ಈ ಪರ್ಟಿಕ್ಯುಲರ್ ಡೊಮೈನ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದ್ರೆ 1950s ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಫ್ರೇಮ್ಸ್ ಬಂದ್ಬಿಟ್ಟು ಇಟ್ ಈಸ್ ಅ ಜಸ್ಟ್ ಫ್ರೇಮ್ಸ್. IBM ಮ್ಯಾನುಫ್ಯಾಕ್ಚರಿಂಗ್ ಸರ್ವರ್ ಇರುತ್ತಲ್ಲ, ಇಟ್ ಈಸ್ ಅ ಕಂಪ್ಯೂಟರ್, ದಟ್ಸ್ ಇಟ್. ಇಟ್ ಈಸ್ ಅ ಕಂಪ್ಯೂಟರ್ ದಟ್ ಪ್ರೊವೈಡ್ಸ್ ಸರ್ವರ್ಸ್, ಮೇನ್ ಫ್ರೇಮ್ ಸರ್ವರ್ಸ್. ಸೊ ಪರ್ಟಿಕ್ಯುಲರ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಐಡಿಯಾ ಇರುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ವಿಂಡೋಸ್ ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು. ಸೊ ಈಗ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಟ್ರೆಂಡ್ ಆಗ್ತಾ ಇರೋದು ಲಿನಕ್ಸ್. ಸೊ ಲಿನಕ್ಸ್ ಬಿಕಾಸ್ ಇಟ್ ಇಸ್ ಅನ್ ಓಪನ್ ಸೋರ್ಸ್, anybody can use for free. So that too limited editions of servers you can use for free. So that is what Linux is. So ಈಗ IBM mainframes ಅನ್ನೋದು ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ, ಹೇಗೆ ಫಸ್ಟ್ ಆ IBM mainframes ಅನ್ನೋದು ಒಂದು ಸಿಸ್ಟಮ್, ಅದನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಆಪರೇಟಿಂಗ್ ಫಸ್ಟ್ ಏನ್ ಮಾಡಬೇಕು, ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಬೇಕು. ಈಗ ಏನೇ ಒಂದು ನೀವು ವಿಂಡೋಸ್ ಇನ್ಸ್ಟಾಲ್ ಮಾಡ್ತೀನಿ, ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇರಲೇಬೇಕು. ಆಪರೇಟಿಂಗ್ ಸಿಸ್ಟಮ್ ಇಸ್ ಕೋರ್, ದಟ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ದಿ ಅಪ್ಲಿಕೇಶನ್ ಪ್ರೋಗ್ರಾಮರ್ ಅಂಡ್ ದಿ ಅಪ್ಲಿಕೇಶನ್, ಸಾಫ್ಟ್ವೇರ್ ಅಪ್ಲಿಕೇಶನ್. ಸೊ ದಟ್ ಈಸ್ ಅ ಬ್ರಿಡ್ಜ್ ಅಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮೇನ್ ಫ್ರೇಮ್ಸ್ಗೆ ಬ್ರಿಡ್ಜ್ ಬಂದ್ಬಿಟ್ಟು ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಅ ZOS. ZOS is similar to this Windows, Linux. So ಮೇನ್ ಫ್ರೇಮ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ZOS ಅಂತ ಬರುತ್ತೆ. ದಟ್ ಈಸ್ ZOS ನಥಿಂಗ್ ಬಟ್ ಝೀರೋ ಡೌನ್ ಟೈಮ್ ಸಿಸ್ಟಮ್ ಅಂತ ಹೇಳ್ಬಹುದು. ಸೊ ಪರ್ಟಿಕ್ಯುಲರ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೆಂಗೆ ಆಪರೇಟಿಂಗ್ ಸಿಸ್ಟಮ್ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ, ಸೇಮ್ ಯು ಆರ್ ಜಸ್ಟ್ ಬೂಟಿಂಗ್ ದ ಸಿಸ್ಟಮ್ ಆಫ್ಟರ್ ಸೆವರಲ್ 1 hour ಆರ್ ಮ್ಯಾಕ್ಸಿಮಮ್. ಈಗ ತಗೊಳ್ಳೋದು, ಪ್ರಿವಿಯಸ್ಲಿ ತಗೊಳ್ತಾ ಇದ್ದು 1 to 2 hours ತಗೊಳ್ತಾ ಇತ್ತು. ನೀವು ಸಿಸ್ಟಮ್ ಬೂಟ್ ಮಾಡಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಕ್ಕೆ 1 to 2 hours ತಗೊಳ್ತಿತ್ತು.
ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ ಫ್ರೇಮ್ ಅಲ್ಲಿ ಹೆಂಗ್ ಮಾಡ್ತಿದ್ರು ಫಸ್ಟ್, ಒಂದ್ಸತಿ ನೀವು ಝೀರೋ ಡೌನ್ ಟೈಮ್ ಸಿಸ್ಟಮ್ ZOS ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿದ್ರೆ ಪರ್ಟಿಕ್ಯುಲರ್ಲಿ 40+ ಇಯರ್ಸ್ ನಿಮ್ಗೆ ರನ್ ಆಗುತ್ತೆ ಆ ಸರ್ವರ್. ಇಮ್ಯಾಜಿನ್ 40+ ಇಯರ್ಸ್ ಇಟ್ ವಿಲ್ ರನ್. You just think about the domains, what is that, strongness ನ ಥಿಂಕ್ ಮಾಡಿ. ಸೊ ಅದ್ರದ್ದು ಪವರ್ ಥಿಂಕ್ ಮಾಡಿ ನೀವು. ಈ ಮೇನ್ ಫ್ರೇಮ್ ಡೊಮೈನ್ ನ ಏನಕ್ಕೆ ಪರ್ಟಿಕ್ಯುಲರ್, ಇಟ್ ಇಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಟ್ ಇಸ್ ಅ ಸರ್ವರ್. ಮೇನ್ ಫ್ರೇಮ್ ಅಂತ ಏನ್ ಹೇಳಿದೆ ನಾನು, ಅದೊಂದು ಕಂಪ್ಯೂಟರ್ ದಟ್ ಬೇಸಿಕ್ಲಿ ಇಟ್ ಇಸ್ ಯೂಸ್ ಫಾರ್ ಪ್ರಾಸೆಸಿಂಗ್ ಲಾರ್ಜ್ ವಾಲ್ಯೂಮ್ ಅಮೌಂಟ್ ಆಫ್ ಡೇಟಾ. ವಾಲ್ಯೂಮ್ ಅಮೌಂಟ್ ಆಫ್ ಡೇಟಾ ಅಂತ ಹೇಳಿದ್ರೆ ಯಾವುದು? ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಒಂದು ಬ್ಯಾಂಕಿಂಗ್ ತಗೊಳ್ಳಿ. ಬ್ಯಾಂಕಿಂಗ್ ಅಲ್ಲಿ ಏನೇನ್ ಮಾಡ್ಬೋದು? ಟ್ರಾನ್ಸಾಕ್ಷನ್ ಇಷ್ಟು, ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ನಡೆಯುತ್ತೆ, ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಎಷ್ಟು ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ನೆಫ್ಟ್ ಪೇಮೆಂಟ್ ಟ್ರಾನ್ಸ್ಫರ್ ಆಗಿರ್ಬೋದು, ಎಷ್ಟು ಲಕ್ಷ ಮಿಲಿಯನ್ ಗಟ್ಟೆಗಳು ಟ್ರಾನ್ಸಾಕ್ಷನ್ ಆಗುತ್ತೆ ನಿಮ್ಗೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಆ ತರ ಬಲ್ಕ್ ವಾಲ್ಯೂಮ್ ಆಫ್ ಡೇಟಾ ಇದ್ದಾಗ ನಾವು ಏನಕ್ಕೆ ಹೋಗ್ತೀವಿ? ಎಲ್ಲ ಈಗ MNC ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಯಾವ ಡೊಮೇನ್ಗೆ ಹೋಗುತ್ತೆ? ಮೇನ್ ಫ್ರೇಮ್ ಡೊಮೇನ್ಗೆ ಹೋಗುತ್ತೆ. ಸೊ ಇಟ್ ಈಸ್ ಅ ಸೆಕ್ಯೂರ್ಡ್ ಸಿಸ್ಟಮ್, ಯಾವನು ಹ್ಯಾಕ್ ಮಾಡಕ್ಕಾಗಲ್ಲ ಅದನ್ನ. ಸೊ ಇಟ್ ಕ್ಯಾನ್ ಪ್ರಾಸೆಸ್ 8 ಮಿಲಿಯನ್ ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್. ಜಸ್ಟ್ ಇಮ್ಯಾಜಿನ್, 8 ಮಿಲಿಯನ್ ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಅದನ್ನ ಪ್ರಾಸೆಸ್ ಮಾಡುತ್ತೆ, ಡೇಟಾ ಪ್ರಾಸೆಸ್ ಮಾಡುತ್ತೆ ಅಂತ ಹೇಳಿದ್ರೆ, look at the power of the domain. So everybody will say mainframe is old. Why it is old? Why it is coming from 50 to 60 years? Still they are using. Why? Because of the domain's powerful. Adhan replace madakagalla. It is impossible to replace mainframes. Some of the company ಕಾಸ್ಟ್ ಕಟ್ಟಿಂಗ್ ಗೋಸ್ಕರ ಅದನ್ನ ಮೈಗ್ರೇಷನ್ ಮಾಡ್ತಾ ಇರಬಹುದು. ಬಟ್ ನೀವು ಹೈಲಿ ಸೆಕ್ಯೂರ್ಡ್ ಡೇಟಾ, ಏನಾದ್ರು ಕಾನ್ಫಿಡೆನ್ಶಿಯಲ್ ಸೆಕ್ಯೂರ್ಡ್ ಡೇಟಾ ಇತ್ತು ಅಂತ ಹೇಳಿದ್ರೆ, ಮೇನ್ ಫ್ರೇಮ್ ನ ನೀವು ಕಂಪ್ಲೀಟ್ ಆಗಿ ಮೈಗ್ರೇಟ್ ಮಾಡಕ್ಕಾಗಲ್ಲ. ಓನ್ಲಿ ಯು ಕ್ಯಾನ್ ಮೈಗ್ರೇಟ್ ಟು ಸರ್ವರ್ಸ್, ಬಟ್ ದ ಕೋರ್ ಪಾರ್ಟ್ ಏನೇನ್ ಕೋಡಿಂಗ್ ಬರ್ದಿರ್ತೀರಾ ಅದು ಇದ್ದೇ ಇರುತ್ತೆ. ಇಟ್ ಈಸ್ ರಿಟರ್ನ್ ಫ್ರಮ್ ಪಾಸ್ಟ್ 50 years. 50 years it is written from past 50 years. ಸೊ ಜಸ್ಟ್ ಥಿಂಕ್, ಈ ಡೊಮೈನ್ ನ ನೀವು ಯಾವತ್ತು ಕೇಳೇ ಇರಲ್ಲ, ಬಟ್ ಈ ಡೊಮೈನ್ ಇದೆ ಅಂತ ಯಾರಿಗೂ ಗೊತ್ತೂ ಇರಲ್ಲ. ಬಿಕಾಸ್ ಮಲ್ಟಿ ನ್ಯಾಷನಲ್ ಕಂಪನೀಸ್ ಮಾತ್ರ ಯೂಸ್ ಮಾಡೋದು. ಬಿಕಾಸ್ ಸ್ಟಾರ್ಟ್ಅಪ್ಸ್ ಇದನ್ನ ಯೂಸ್ ಮಾಡಲ್ಲ. ಬಿಕಾಸ್ ಇಟ್ಸ್ ಅ ವೆರಿ ಕಾಸ್ಟ್ಲಿ ಸರ್ವರ್. ಇಟ್ ಈಸ್ ವೆರಿ ಕಾಸ್ಟ್ಲಿ ಸರ್ವರ್. ಸೊ ದಟ್ ಇಸ್ ವಾಟ್ ಮೇನ್ ಫ್ರೇಮ್ಸ್ ಡಸ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮೇನ್ ಫ್ರೇಮ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಅದನ್ನ ಹೇಳ್ತೀನಿ. ಸೊ ಮೇನ್ ಫ್ರೇಮ್ ಸಿಸ್ಟಮ್ ಅಲ್ಲಿ ಒಂದ್ ಸೆಕೆಂಡ್. ಮೇನ್ ಫ್ರೇಮ್ಸ್, ಸೊ ನಿಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಮೇನ್ ಫ್ರೇಮ್ಸ್ ಅಲ್ಲಿ? ಮೊದಲು ಬರೋದು ನಿಮ್ಗೆ ಕೋಬೋಲ್ ಅಂತ ಬರುತ್ತೆ. ದಿಸ್ ಇಸ್ ಅನ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್, ನಿಮ್ ಜಾವಾಕ್ಕಿಂತನೂ ಹಳೇದಿದೆ. ಸೊ ದಟ್ ಇಸ್ ವೈ ಇಟ್ಸ್ ವೆರಿ ಪವರ್ಫುಲ್. ಆಲ್ಸೋ ದಿಸ್ ರೆಪ್ರೆಸೆಂಟ್ಸ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ನ ಎಲ್ಲಿ ಬರೀತಾರೆ? ಸಪೋಸ್ ಇಫ್ ಯು ಟೇಕ್ ಅನ್ ಇನ್ಶೂರೆನ್ಸ್ ಪ್ರಾಜೆಕ್ಟ್, ಬ್ಯಾಂಕಿಂಗ್ ಪ್ರಾಜೆಕ್ಟ್ ತಗೋಬಹುದು, ಇನ್ಶೂರೆನ್ಸ್ ಪ್ರಾಜೆಕ್ಟ್ ತಗೋಬಹುದು. ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡೇ ಮಾಡ್ತಾರೆ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ವೆರಿ ಪವರ್ಫುಲ್. ಕೋಬೋಲ್ ಬಂದ್ಬಿಟ್ಟು ನಿಮ್ಗೆ 10 ಮಿಲಿಯನ್ಸ್ data can process. This programming language can process, means the mainframe can process, but using this language we can process 10 million data per second. So look at the the powerfulness of this domain. You just think why they are using, all the multinational company they are using still mainframes. They are relying on mainframes because of this processing speed, right? ಸೊ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಸೊ ನಾಸಾ ಚಂದ್ರಯಾನ್ ಏನಾಯ್ತು, ಸೊ ಪರ್ಟಿಕ್ಯುಲರ್ ಇಯರ್ಸ್ ಬ್ಯಾಕ್ ಏನಾಯ್ತು, ಅಲ್ಲೂ ಕೂಡ ಮೇನ್ ಫ್ರೇಮ್ಸ್ ಯೂಸ್ ಮಾಡಿದ್ದಾರೆ. ಸರ್ವರ್ಸ್ ಮೇನ್ ಫ್ರೇಮ್ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ.
So look at this particular domain's importance, because nobody knows ಏನಕ್ಕೆ ಅಂತ ಹೇಳಿದ್ರೆ only MNC will use it, not a startup. If the startup has so much money, they can invest on the servers of mainframes. If they have the high confidential data, then they can go for mainframes. So this is what the power, the importance of the domain. So along with COBOL, ಈ COBOL programming language ರನ್ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ದಟ್ ಈಸ್ ಜಾಬ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಜಾಬ್ ಕಂಟ್ರೋಲ್ ಲ್ಯಾಂಗ್ವೇಜ್, ಇನ್ ಶಾರ್ಟ್ ಫಾರ್ಮ್ ಯು ಕ್ಯಾನ್ ಕಾಲ್ ಇಟ್ ಆಸ್ JCL. ಸೊ ಈಗ ಏನೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನೀವು ಕಂಪೈಲ್ ಲಿಂಕ್ ಎಡಿಟ್ ಅಂತ ಮಾಡ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ಲಿ ಜಾವಾ ತಗೊಂಡ್ರೆ ಜಾವಾ ವರ್ಚುವಲ್ ಮಿಷಿನ್ ಇರುತ್ತೆ, ದಟ್ ಕ್ಯಾನ್ ಕಂಪೈಲ್ ದ ಪ್ರೋಗ್ರಾಮ್. ಕಂಪೈಲೇಷನ್ ಅಂತ ಹೇಳಿದ್ರೇನು, ಚೆಕ್ ದ ಸಿಂಟ್ಯಾಕ್ಸ್ ಎರರ್ ಆಫ್ ದ ಪ್ರೋಗ್ರಾಮ್ ಅಲ್ಲ. ಅದೇ ತರ JCL ಏನ್ ಮಾಡುತ್ತೆ, ಇಟ್ ವಿಲ್ ಜಸ್ಟ್ ರನ್ ಇಟ್ ಅಂಡ್ ಇಟ್ ವಿಲ್ ಚೆಕ್ ದ ಸಿಂಟ್ಯಾಕ್ಸ್ ಎರರ್ ಆಫ್ ದ COBOL ಪ್ರೋಗ್ರಾಮ್. ಇಫ್ ಇಟ್ ಇಸ್ ಅ ಸಿಂಟ್ಯಾಕ್ಸ್ ಎರರ್, ದೆನ್ ಇಟ್ ವಿಲ್ ಥ್ರೋ ಅನ್ ಎರರ್. ಆ ತರ. ಸೊ ಟೆಕ್ನಿಕ್ಯಾಲಿಟಿಗೆ ಹೋಗಲ್ಲ ನಾನು, just I'm giving a brief knowledge about the domain. So ಈಗ ಜಾಬ್ ಕಂಟ್ರೋಲ್ ಲ್ಯಾಂಗ್ವೇಜ್ ಆಗಿರ್ಬೋದು COBOL, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಸೊ ದಿಸ್ ಅಲಾಂಗ್ ವಿತ್ COBOL ವಿ ಹ್ಯಾವ್, ನಿಮ್ಗೆ ಏನೇ ಒಂದು ಲ್ಯಾಂಗ್ವೇಜ್ ಬರಿಬೇಕು ಅಂತ ಹೇಳಿದ್ರೆ ಒಂದು ಡೇಟಾ ಬೇಸ್ ಬೇಕು. ನೀವು ಬರೀ ಲ್ಯಾಂಗ್ವೇಜ್ ಬರ್ದ್ಬಿಟ್ಟು ನೀವೇನು ಎಲ್ಲೂ ಸ್ಟೋರ್ ಮಾಡಲ್ಲ, ಎಲ್ಲೂ ರಿಕ್ವೆಸ್ಟ್ ಕಳ್ಸಲ್ಲ ಡೇಟಾ ಬೇಸ್ಗೆ ಅಂತ ಹೇಳಿದ್ರೆ ದಟ್ ಈಸ್ ನೋ ಯೂಸ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಒನ್ ಮೋರ್ ಡೇಟಾ ಬೇಸ್, ಅದು IBM ನೇ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಈಸ್ ಸೆಕ್ಯೂರ್ ಡೇಟಾ ಬೇಸ್, ದಟ್ ಈಸ್ ನಥಿಂಗ್ ಬಟ್ IBM DB2 database 2. That is IBM or the DB database adu. So this will provide like it's just like an SQL, this database. MySQL ಆಗಿರ್ಬೋದು, PostgreSQL ಯೂಸ್ ಮಾಡೋದು. ಸೊ ದಟ್ ಈಸ್ ಆಲ್ ಸ್ಟ್ರಕ್ಚರ್ಡ್ ಡೇಟಾಬೇಸ್. ಸ್ಟ್ರಕ್ಚರ್ಡ್ ಡೇಟಾಬೇಸ್ ಅಂತ ಹೇಳಿದ್ರೆ ಒಂದು ಡೇಟಾ ದ ಪರ್ಟಿಕ್ಯುಲರ್, ಈಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಇನ್ಫಾರ್ಮೇಶನ್ ಸ್ಟೋರ್ ಆಗೋದು, ಎಂಪ್ಲಾಯ್ ಇನ್ಫಾರ್ಮೇಶನ್ ಸ್ಟೋರ್ ಆಗೋದು ರೋ ಕಾಲಮ್ ವೈಸ್ ಸ್ಟೋರ್ ಆಗಿರುತ್ತೆ. So that is table wise, row column wise. That is nothing but a structured database. NoSQL anta barutte, that is nothing but unstructured database. Unstructured, that is a very complex database. That is used, NoSQL database ಅನ್ನೋದು ನಿಮಗೆ MongoDB ಅಥವಾ ಬೇರೆ ಜಾಸ್ತಿ ಡೇಟಾಬೇಸ್ಗಳಿರುತ್ತೆ. ಸೊ ಅಂತ ಡೇಟಾಬೇಸ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಬರೋದು IBM DB2. IBM DB2 ಬಂದ್ಬಿಟ್ಟು, ಸೊ ದೇರ್ ಸೆಕ್ಯೂರ್ ಡೇಟಾಬೇಸ್ ಇರುತ್ತೆ. ಸೊ ಇನ್ ದಟ್ ಪರ್ಟಿಕ್ಯುಲರ್ ಡೇಟಾಬೇಸ್ ಯೂಸ್ ಮಾಡಿಕೊಂಡು ಬ್ಯಾಕ್ ಎಂಡ್ ಆಪರೇಷನ್ ನ ಮಾಡಬಹುದು. ಸೊ ನೆಕ್ಸ್ಟ್, ದಿಸ್ ಇಸ್ ವಾಟ್ ದ 3 ಮೇನ್ ಪಿಲ್ಲರ್ಸ್ ಆಫ್ ಮೇನ್ ಫ್ರೇಮ್ಸ್: COBOL, JCL ಅಂಡ್ DB2. ಓಕೆ, ನೆಕ್ಸ್ಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡೇಟಾ, ಒಂದು ಬಲ್ಕ್ ಡೇಟಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸೊ ಒಂದು 10,000 ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಪ್ರಾಸೆಸ್ ಮಾಡಬೇಕು. ಓಕೆನಾ, ಒಂದು 10,000 ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಪ್ರಾಸೆಸ್ ಮಾಡಬೇಕು. ಸೊ ಇಟ್ ವಿಲ್ ಪ್ರಾಸೆಸ್ ವಿತ್ ಇನ್ 2 seconds. ಮೇನ್ ಫ್ರೇಮ್ ದಟ್ ಮಚ್ ಪವರ್ಫುಲ್ ಇಟ್ ಹ್ಯಾಸ್. ಸೊ ಅದು ಹೆಂಗ್ ಡಿವೈಡ್ ಆಗುತ್ತೆ ಮೇನ್ ಫ್ರೇಮ್ಸ್ ಅಲ್ಲಿ, ಅದು ಬ್ಯಾಚ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಟೇಕ್ ಒನ್ ಬ್ಯಾಚ್ ಎಟ್ ಎ ಟೈಮ್. ಫಾರ್ ಎಕ್ಸಾಂಪಲ್, ಈಗ 10,000 ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಡಿವೈಡ್ ಇಂಟು 5 ಬ್ಯಾಚಸ್. 2,000 ಟ್ರಾನ್ಸಾಕ್ಷನ್ ಒಂದು ಬ್ಯಾಚ್ ಆದ್ರೆ ಇನ್ನೊಂದು 2,000 ಟ್ರಾನ್ಸಾಕ್ಷನ್ ಇನ್ನೊಂದು ಬ್ಯಾಚ್, ಥರ್ಡ್ ಬ್ಯಾಚ್, ಫೋರ್ತ್ ಬ್ಯಾಚ್, ಫಿಫ್ತ್ ಬ್ಯಾಚ್, ಈ ತರ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ ವಿಲ್ ಎಕ್ಸಿಕ್ಯೂಟ್ ವಿತ್ ಇನ್ ಅ ಸೆಕೆಂಡ್. ಯು ಜಸ್ಟ್ ಇಮ್ಯಾಜಿನ್, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ದಟ್ ವಿಲ್ ಎಕ್ಸಿಕ್ಯೂಟ್ ಇನ್ ಎ ಮಿಲಿ ಸೆಕೆಂಡ್. ಬಟ್ ಹೆಂಗ್ ಪ್ರಾಸೆಸ್ ಆಗುತ್ತೆ ಅದನ್ನ ನಾನು ಡಿವೈಡ್ ಮಾಡ್ತಾ ಇರೋದು. ಸೊ 2,000 ಟ್ರಾನ್ಸಾಕ್ಷನ್ ಒಂದು ಡೇಟಾ, ಒಂದು ಬ್ಯಾಚ್, ಇದೊಂದು ಬ್ಯಾಚ್ ಅಂತ ಅನ್ಕೊಳ್ಳಿ. ಇನ್ನೊಂದು 2,000 ಡೇಟಾನ ಇನ್ನೊಂದು ಬ್ಯಾಚ್ ಅಂತ ಅನ್ಕೊಳ್ಳೋದು. ಓಕೆ, ಇನ್ನೊಂದು 2,000 ಈ ತರ ಫಾರ್ ಎಕ್ಸಾಂಪಲ್. ಸೊ ಈಗ ಬ್ಯಾಚ್ ಅಂತ ಹೇಳಿದ್ರೆ ಏನು? ಬ್ಯಾಚ್ ಅಂತ ಹೇಳಿದ್ರೆ ಈ ಒಂದು ಬ್ಯಾಚ್ ಪ್ರಾಸೆಸ್ ಆದ್ಮೇಲೆ ಮಾತ್ರ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋದು. ಯು ಕ್ಯಾನ್ ಡೂ ಒನ್ ಟಾಸ್ಕ್ ಎಟ್ ಅ ಟೈಮ್. ದಟ್ ಇಸ್ ವಾಟ್ ಕಾಲ್ ಇಟ್ ಆಸ್ ಬ್ಯಾಚ್. That is what call it as a batch. So ಈ 2,000 ಟ್ರಾನ್ಸಾಕ್ಷನ್ ಪ್ರಾಸೆಸ್ ಆಯ್ತು ಅಂತ ನೆಕ್ಸ್ಟ್ 2,000 ಟ್ರಾನ್ಸಾಕ್ಷನ್ ಪ್ರಾಸೆಸ್ ಆಗುತ್ತೆ, ನೆಕ್ಸ್ಟ್ 2,000 ಟ್ರಾನ್ಸಾಕ್ಷನ್ ಪ್ರಾಸೆಸ್ ಆಗುತ್ತೆ. ಸೊ ಈ ಲೀನಿಯರ್ ಸೀಕ್ವೆನ್ಸ್. ಸೊ ನೀವೇನು ಮಾಡಕ್ಕಲ್ಲ, ಅವಾಗ ಬ್ಯಾಚ್ ಅಂತ ಹೇಳಿದ್ರೆ ಒಂದು ಪ್ರಾಸೆಸ್ ಆಯ್ತು ಅಂತ ಹೇಳಿದ್ರೆ ಮಾತ್ರ ನೆಕ್ಸ್ಟ್ ಸ್ಟಾರ್ಟ್ ಆಗೋದು. ಸೊ ದಟ್ ಈಸ್ ಹೌ ದ ಪ್ರಾಸೆಸ್ ಗೋಸ್. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಬ್ಯಾಚ್. ಸೊ ಇನ್ನೊಂದು ಹೇಳ್ತೀನಿ,
ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಸಿಸ್ಟಮ್ ಇನ್ ಮೇನ್ ಫ್ರೇಮ್, ಒಂದು ಬ್ಯಾಚ್, ಒಂದು ಆನ್ಲೈನ್ ಅಂತ ಹೇಳ್ತೀವಿ. ಈಗ ಆನ್ಲೈನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಬಲ್ಕ್ ಡೇಟಾ ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 20-30,000 ಟ್ರಾನ್ಸಾಕ್ಷನ್ ನ ಪ್ರಾಸೆಸ್ ಮಾಡಬೇಕು ಅಂತ ಹೇಳಿದ್ರೆ, ಅವಾಗ ನಾವು ಬ್ಯಾಚ್ಗೆ ಹೋಗ್ಬೇಕಾಗುತ್ತೆ. ಯು ಆರ್ ನಾಟ್ ಗೋಯಿಂಗ್ ಫಾರ್ ಅನ್ ಆನ್ಲೈನ್. ಓಕೆ, ಅವಾಗ ನೀವು ಬ್ಯಾಚ್ಗೆ ಹೋಗ್ಬೇಕಾಗುತ್ತೆ. ಸೊ ಆನ್ಲೈನ್ ಬಂದ್ಬಿಟ್ಟು, ಸಪೋಸ್ ಲಿಟಲ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ನಿಮ್ಗೆ ಬೇಗ ವರ್ಕ್ ಆಗ್ಬೇಕು, ಬೇಗ ಪ್ರಾಸೆಸ್ ಆಗ್ಬೇಕು, ಲಿಟಲ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಇತ್ತು ಅಂತ ಹೇಳಿದ್ರೆ ಅವಾಗ ಆನ್ಲೈನ್ಗೆ ಹೋಗ್ಬೋದು. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲಿ ನೋಡ್ತೀರಾ? ಮೇನ್ ಫ್ರೇಮ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಸಪೋಸ್ ನೀವು ಒಂದು ATMಗೆ ಹೋಗ್ತೀರಾ, ಒಂದು ATM ಒಂದು ಸ್ಕ್ರೀನ್ ಕಾಣುತ್ತಲ್ಲ, ಆ ಸ್ಕ್ರೀನ್ ಯಾವುದು, ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಸೊ ದಟ್ ಈಸ್ ನಥಿಂಗ್ ಬಟ್ ಅ ಮೇನ್ ಫ್ರೇಮ್ CICS ಕಿಕ್ಸ್, ಕಸ್ಟಮರ್ ಇನ್ಫಾರ್ಮೇಶನ್ ಕಂಟ್ರೋಲ್ ಸಿಸ್ಟಮ್. ಕಸ್ಟಮರ್ ಇನ್ಫಾರ್ಮೇಶನ್ ಕಂಟ್ರೋಲ್ ಸಿಸ್ಟಮ್, CICS ಅಂತ ಹೇಳ್ತೀವಿ. CS ಕಿಕ್ಸ್, somebody will pronounce as kicks or somebody will pronounce as CICS. ಸೊ ಈಗ ಇದನ್ನ, ಈ ಪರ್ಟಿಕ್ಯುಲರ್ ಡೊಮೈನ್ ನ, ಈ ATM ಟ್ರಾನ್ಸಾಕ್ಷನ್ ಆಗಿರ್ಬೋದು, ATM ಸ್ಕ್ರೀನ್ಸ್ ಆಗಿರ್ಬೋದು, ನಿಮ್ದು ದಟ್ ಈಸ್ ನಥಿಂಗ್, ದಟ್ ಈಸ್ ನಾಟ್ ಅ ಆಂಡ್ರಾಯ್ಡ್ ಆರ್ ಅ ಆಪಲ್ ಕೈಂಡ್ ಆಫ್ ಎ ಥಿಂಗ್, ದಟ್ ಈಸ್ ಕ್ರಿಯೇಟೆಡ್ ಬೈ ದಿಸ್ ಮೇನ್ ಫ್ರೇಮ್ CICS. ನೀವೇನೇ ಒಂದು ATMಗೆ ಹೋಯ್ತು ಅಂತ ಹೇಳಿದ್ರೆ, ಒಂದು ಸ್ಕ್ರೀನ್, ಒಂದು ಟಚ್ ಸ್ಕ್ರೀನ್, ಅದೆಲ್ಲ ಸ್ಕ್ರೀನ್ ನ ಡೆವಲಪ್ ಮಾಡಿರೋದೇ CICS. ಯು ಕ್ಯಾನ್ ಸಿ ದ ಅಪ್ಲಿಕೇಶನ್ ಆಫ್ ಮೇನ್ ಫ್ರೇಮ್ಸ್ ಅಲ್ಲವೇ, ATM ಟ್ರಾನ್ಸಾಕ್ಷನ್ ಆಗಿರ್ಬೋದು. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಈಗಲೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೊಲರಾಡೋ ಆಗಿರ್ಬೋದು, ಮತ್ತೆ ಕ್ಯಾಲಿಫೋರ್ನಿಯಾ ಸ್ಟೇಟ್ ಏರ್ಪೋರ್ಟ್ಸ್ ಅಲ್ಲೂ ಈ ಸ್ಕ್ರೀನ್ ನ ಯೂಸ್ ಮಾಡ್ತಾರೆ. ಬಿಕಾಸ್ ಫಾರ್ ದ ಟಿಕೆಟಿಂಗ್ ಸಿಸ್ಟಮ್, ಫಾರ್ ಅನ್ ಏರ್ಲೈನ್ ಟಿಕೆಟಿಂಗ್ ಸಿಸ್ಟಮ್, ಈ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಈಸ್ ದಟ್? ಇಟ್ ಈಸ್ ಕೈಂಡ್ ಆಫ್ ಅನ್ ಓಲ್ಡ್ ಗ್ರೀನ್ ಸ್ಕ್ರೀನ್ ಅಂತಾನು ಹೇಳ್ಬೋದು, ಓಲ್ಡ್ ಕೈಂಡ್ ಆಫ್ ಅನ್ ಗ್ರೀನ್ ಸ್ಕ್ರೀನ್. ಸೊ ಅಲ್ಲೂ ಯೂಸ್ ಮಾಡ್ತಾರೆ. ಸೊ ಇಲ್ಲಿ CICS ಬಂದ್ಬಿಟ್ಟು ನಿಮ್ಗೆ ಇಷ್ಟು ATM ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ಇಟ್ ಇಸ್ ವೆರಿ ಪವರ್ಫುಲ್ ಸಿಸ್ಟಮ್. ಇಟ್ ಈಸ್ ಯೂಸ್ಡ್ ಅಮಾಂಗ್ ಮೀನ್ಸ್ ಆನ್ಲೈನ್ ಸಿಸ್ಟಮ್ಸ್, ಮೇನ್ ಫ್ರೇಮ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇಟ್ ಹ್ಯಾಸ್ ಅ ವೆರಿ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ ಅಂತಾನು ಹೇಳ್ಬೋದು. ಸೊ ಈ ತರ ನಾನು ಒಂದು ಹೇಳ್ದೆ ನೋಡಿ, ಒಂದು ಬ್ಯಾಚ್ ಅಂತ ಇರುತ್ತೆ, ಒಂದು ಆನ್ಲೈನ್ ಅಂತ ಇರುತ್ತೆ. ಸೊ ನಾನು ಅಪ್ಲಿಕೇಶನ್ ಹೇಳ್ತಾ ಇರೋದು ಬ್ಯಾಚ್ ಸಿಸ್ಟಮ್. ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ಗೆ ರೈಲ್ ಟಿಕೆಟಿಂಗ್ ಸಿಸ್ಟಮ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಲ್ಲೆಲ್ಲ ಬ್ಯಾಚ್ ಯೂಸ್ ಮಾಡ್ತಾರೆ. ಆನ್ಲೈನ್ ಯೂಸ್ ಮಾಡ್ತಾರೆ ಅಲ್ಲಿ, ಬಿಕಾಸ್ ಇಫ್ ದೇ ಹ್ಯಾವ್ ಲೆಸ್ ಅಮೌಂಟ್ ಆಫ್ ಡೇಟಾ, if they want to process the screens, they want to develop screens, they can use online systems. Agar means if they have huge amount of data ಇತ್ತು ಅಂತ ಹೇಳಿದ್ರೆ ಬ್ಯಾಚ್ ಹೋಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಆನ್ಲೈನ್ ಹೋಗ್ಬೇಕು. ಸೊ ದಿಸ್ ಇಸ್ ಕಿಕ್ ಸ್ಕ್ರೀನ್, ಮೇನ್ ಫ್ರೇಮ್ ಕಿಕ್ಸ್. ಇಟ್ ಇಸ್ ಯೂಸ್ಡ್ ಇನ್ ATM. ನಾನು ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ ಹೇಳಿದ್ದೀನಿ. ಏರ್ಲೈನ್ ಟಿಕೆಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತಾರೆ. ಈಗ ಆಗಿನ ಕಾಲದಲ್ಲಿ 1950-60 ಮೇನ್ ಫ್ರೇಮ್ ವಾಸ್ ದ ಕಿಂಗ್, ಬಿಕಾಸ್ ನೋ ಬಡಿ ನ್ಯೂ ಹೌ ಟು ಯೂಸ್ ಮೇನ್ ಫ್ರೇಮ್ಸ್. ಈಗ ಟ್ರೈನಿಂಗ್ಸ್ ಎಲ್ಲ ಆಗಿರಬಹುದು, ಮೇನ್ ಫ್ರೇಮ್ಸ್ ಟ್ರೈನಿಂಗ್ಸ್ ಕೊಡ್ತಿದ್ದಾರೆ. ಸೊ ಇಟ್ ಇಸ್ ಕೈಂಡ್ ಆಫ್ ಟ್ರಿಕ್ಕಿ ಒನ್. ಈ ಮೇನ್ ಫ್ರೇಮ್ ಸಿಸ್ಟಮ್ ನೋಡಿದ್ರೆ ಇದು ಯಾವ್ದು ಹಳೇದು ಸಿಸ್ಟಮ್, ಮೌಸ್ ಏನು ಇರಲ್ಲ ನಿಮ್ಗೆ, ನಿಮ್ಗೆ ಬರೀ ಇರೋದು ಕೀಬೋರ್ಡ್ ಇಂದ ಯೂಸ್ ಮಾಡ್ಕೊಂಡು ನೀವು ಮೇನ್ ಫ್ರೇಮ್ಸ್ ಅಲ್ಲಿ ವರ್ಕ್ ಮಾಡಬೇಕು. ದಟ್ ಇಸ್ ಕೈಂಡ್ ಆಫ್ ಫ್ರಸ್ಟ್ರೇಟಿಂಗ್. ಈಗ ಅದನ್ನು ಸ್ವಲ್ಪ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಅದನ್ನು ಇಂಪ್ರೂವ್ ಮಾಡಕ್ ನೋಡ್ತಾ ಇದ್ದಾರೆ ಮೈಗ್ರೇಷನ್ ಪ್ರಾಜೆಕ್ಟ್ ಅಲ್ಲಿ ಆಗಿರ್ಬೋದು. ಸೊ ಅಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು, ಅಂದ್ರೆ ವರ್ಕ್ ಮಾಡಬಹುದು. ಸೊ ದಿಸ್ ಇಸ್ ಹೌ ಮೇನ್ ಫ್ರೇಮ್ಸ್ ಇಸ್ ದ ಡೊಮೈನ್ ಇಂಪಾರ್ಟೆನ್ಸ್. That is what I'm telling. So hope you liked it. Just a brief introduction to this domain. Na importance na ಹೇಳಕ್ಕೆ ನಾನು ಒಂದು ವಿಡಿಯೋ ಮಾಡಿದೆ. ಸೊ ದಿಸ್ ಇಸ್ ಕ್ವೈಟ್ ನಾಲೆಜಬಲ್ ಅಂತ ಅನಿಸ್ತು, ಅದಕ್ಕೆ ನಾನು ಒಂದು ವಿಡಿಯೋ ಮುಖಾಂತರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಜಸ್ಟ್ ನಾಲೆಜ್ ಟ್ರಾನ್ಸ್ಫರ್. ಅದೊಂದು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ನಂದು ಜಾವಾ ಸ್ಕ್ರಿಪ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಪ್ಲೇ ಲಿಸ್ಟ್, ಇದರಲ್ಲಿ ನಾನು ಕ್ಲೌಡ್ ಫಂಡಮೆಂಟಲ್ಸ್ ನಾನು ಸ್ಟಾರ್ಟ್ ಮಾಡ್ತೀನಿ, ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಬೋತ್ ಮಾಡ್ತೀನಿ. ಸೊ ನಾನು ಇಂಗ್ಲಿಷ್ ಪರ್ಟಿಕ್ಯುಲರ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಸೊ ದಟ್ ಐ ಕ್ಯಾನ್ ಇಂಪ್ರೂವ್ ಮೈ vocabulary of the English. So that's why that one playlist will be in English and another playlist will be in the Kannada. So ಕನ್ನಡ ಅಂತ ಹೇಳಿದ್ರೆ ಅಚ್ಚ ಕನ್ನಡದಲ್ಲಿ ಆಗಲ್ಲ. ಸೊ ಇಂಗ್ಲಿಷ್ ಅಂಡ್ ಕನ್ನಡ ಮಿಕ್ಸ್ ಇರುತ್ತೆ, ನಮ್ಮ ಆಡು ಭಾಷೆ ಇರುತ್ತೆ. ಸೊ ದಟ್ ಇಸ್ ವಾಟ್ ಮೈ ಪ್ಲಾನ್ ಫಾರ್ ದ ಫ್ಯೂಚರ್ along with the work. So I didn't upload the videos because of
I was kept hold on some deliverables. Some deliverables ಇತ್ತು, so some urgent ಡೆಲಿವರಿ ಇತ್ತು ಮ್ಯಾನೇಜರ್ ಇಂದ. ಸೊ ದಟ್ ಇಸ್ ಸಮ್ ಕ್ವೈಟ್ ಆಫ್ ರಿಕ್ವೈರ್ಮೆಂಟ್ಸ್ ಡೆಲಿವರಿ ಆಗಬೇಕಾಗಿತ್ತು. ಸೊ for the, and in that busy schedule I can't make a video. So and so that's it. I wanted to convey the knowledge. Just like the video and share, subscribe. Thank you so much, and have a nice day. Thank you.